ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬರ್ರಿ ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡೋಣ. ಇವಾಗ ನೋಡ್ರಿ, ಮುಂಜಾನೆ ಎದ್ದು ನಾನು ನಮ್ಮ ಅಪ್ಪಗೆ ನಾಷ್ಟ ಮಾಡಿ ಕಟ್ತೀನಿ, ಚಹಾ ಮಾಡೀನಿ, ಇಲ್ಲಿ ಹಾಲು ಕಾಸಿ ಕೊಡ್ತೀನಿ ನಮ್ಮ ಹಸ್ಬೆಂಡಿಗೆ. ನಮ್ಮ ಅಪ್ಪಗೆ ಅವಲಕ್ಕಿ ಮಾಡಿದ್ದೆ. ಇವಾಗ ನಮಗೆ ಬೇರೆ ನಾಷ್ಟ ಮಾಡ್ಬೇಕೇನಾರ ಸ್ವಲ್ಪ ಉಳ್ದೈತದ, ಏನು ಮಾಡಬೇಕು ಅಂಥೇಳಿ ನೋಡ್ತೀನಿ. ಆಮೇಲೆ ವ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ. ಬರ್ರಿ. ಎದ್ರ ರಾಶಿ ರೀ? ಹಾಂ, ಹೌದ್ರಿ. ದನಿ ಮುರಿಯಾಕ ಹೋದ್ರೆ ಏನು ಮಾಡೋದು? ಎದ್ರ ತಿನ್ನಿರಿ? ಅವರ ತಿನ್ನೋದನ್ರಿ? ಕೆಲ್ಸನೂ ಹಂಗ ಮಾಡ್ತಿದ್ರಿ ಮಂದಿ. ಈಗ ಸುಮ್ ಟೈಮ್ ಪಾಸಿಗೆ ಹೋಗ್ತಾರ್ರಿ. ಯಾಕ್ರಿ? ಹೊಸ ಸೀರೆ ಉಟ್ಕೊಂಡು ಸ್ವಲ್ಪ ಅಷ್ಟ್ರಾಗ ಇದ್ದಿತ್ತು. ಫಸ್ಟ್ನೇ ಸಲ ಏನು ದಿನ ರೀ? ಇಲ್ಲಿ ಕಲ್ಸಿರಿ. ಹೌದ್ರಿ. ಓತ್ರಿ, ನಿಮ್ಮ ಕಾಲು ಓತ್ರಿ. 60 ವರ್ಷದಿಂದ ಎಲ್ರಿ, ಈಗ ಎಲ್ರಿ ಹೇಳ್ರಿ? ಇನ್ನ ಮುಂದೆ ಹೆಂಗ್ ಬರ್ತನ್ರಿ? ಇವತ್ತಿನ ಮಿತಿಗೆ ಗಸಕಿನ ಮಿಷನ್ ಇಲ್ಲ, ಏನೂ ಇಲ್ಲ. ರಾಶಿ ಮಾಡೋದಂಗ ಮುರಿಯೋದಂಗ ರಾಶಿ ಮಾಡೋದಂಗ ಎಲ್ಲ ಮುರಿದನು ಅದೇ, ಮಷಿನ್ಗೆ ಹಾಕೋದು ಅದೇ, ರಾಶಿ ಮಾಡೋದು ಅದೇ, ಚೀಲಕ್ಕೆ ಹಾಕೋದು ಅದೇ. ಮನಿಗೂ ಅವೇ ತಂದು ಹಾಕ್ತಾವ್ರಿ ಗಾಡಿನೇ. ಅವಾಗ ಎತ್ತಿನ ಗಾಡಿಯಾಗ ತಂದು ರಾಶಿ ಮಾಡಿ ಹಾಕ್ತಾರೆ. ಮುಂದಿನ ಭಾಳ ಚೇಂಜ್ ಆಕೈತಿ ಹೇಳ್ರಿ. ಈಗ 10-15 ವರ್ಷದಾಗ ನಾವ ಎಷ್ಟು ಚೇಂಜ್ ನೋಡಕತ್ತೀವಿ. ನಮ್ಗೆ ಒಂಥರ 1947ದಾಗ ಹುಟ್ಟಿದಂಗೆ ಆಗತ್ತೆ ನಮ್ಗೆ. ಅದು ನೋಡಿ ನಾವೇನು ದೊಡ್ಡವ್ರನ್ರಿ ನಿಮ್ಕಿನ? ಈಗ 10-15 ವರ್ಷದಾಗ ಇಷ್ಟು ಚೇಂಜ್ ಆಗೈತ್ರಿ. ಭಾಳ ಐತ್ರಿ. ಎಷ್ಟು ಫಾಸ್ಟ್ ಬರ್ತಾವ ಅಷ್ಟು ಫಾಸ್ಟ್ ಹೋಗಿಬಿಡ್ತಾವ್ರಿ. ಮನುಷ್ಯ ಅಷ್ಟು ಫಾಸ್ಟ್ ಹೋಗಿಬಿಡ್ತೈತ್ರಿ. ಎದ್ರ ನೋಡಿ ಸಾಹೇಬ್ರ ನಿದ್ದೆ ಆತನ? ಅವ್ರ ಅಪ್ಪ ಇಲ್ಲಲ್ಲ, ಅದಕ್ಕೆ ಎದ್ ನೋಡ್ರಿ. ಪಪ್ಪ ಇರ್ಬೇಕು ಮಗ್ಲ. ಪಪ್ಪ ಇರ್ಲಿಕ್ಕಂದ್ರ ಓಡಾಡ್ತಾನ್ರಿ. ಸೊ ಅವ್ರ ದಾದಿಗೆ ಟಿವಿ ಹಚ್ಕೊಡಕ್ ಹೋಗ್ಯಾರ. ಬರ್ರಿ ಫ್ರೆಂಡ್ಸ, ಮಜ್ಜಿಗೆ ಸಾಂಬಾರು ಮಾಡಮ್ರಿ. ಮಜ್ಜಿಗೆ ಸಾಂಬಾರು ಮಾಡಕ್ಕೆ ಮಜ್ಜಿಗೆ ಇಲ್ರಿ, ಆದ್ರೆ ಮೊಸರು ಐತಿ. ಮೊಸರನ್ನ ಈಗ ನಾನು ಮಿಕ್ಸಿಗೆ ಹಾಕ್ಕೊಂಡು ಮಜ್ಜಿಗೆ ಮಾಡಿ
ಮಜ್ಜಿಗೆಯಿಂದ ಮಜ್ಜಿಗೆ ಸಾಂಬಾರು ಮಾಡೋದು ಹೆಂಗಂತೇಳಿ ನೋಡಂಬರ್ರಿ. ನಮ್ಮ ಕಡೆ ಮಂದಿಗೆ ಮಜ್ಜಿಗೆ ಸಾಂಬಾರು ಅಂದ್ರೆ 2 ಹೊಟ್ಟಿ, ಅಷ್ಟು ಸೂಪರ್. ರೊಟ್ಟಿ ಜೊತೆ ಆಯಿತು, ಅನ್ನದ ಜೊತೆ ಆಯಿತು, ಮಸ್ತ್ ಕಾಂಬಿನೇಷನ್. 2 ರೊಟ್ಟಿ ಉಣ್ಣೋರು 4 ರೊಟ್ಟಿ ಉಣ್ತಾರೆ, ಅನ್ನ ಉಣ್ಲಾರವರು ಅನ್ನ ಉಣ್ತಾರೆ. ಅಷ್ಟು ಸೂಪರಾಗಿ ಟೇಸ್ಟಿಯಾಗಿ ಇರ್ತೈತಿ ಮಜ್ಜಿಗೆ ಸಾಂಬಾರು. ಅದನ್ನು ಇವಾಗ ನಾನು ಮಾಡಾಕತ್ತೀನಿ. ನಮಗೂ ಭಾಳ ಇಷ್ಟ ಇದು. ಬರ್ರಿ ಮೊದಲ ಮೊಸರನ್ನ ಮಿಕ್ಸಿಗೆ ಹಾಕ್ಕೊಂಡು ಮಜ್ಜಿಗೆ ಮಾಡ್ಕೊಂಬ್ರಿ. ಇಲ್ಲಿ ಸಿಟಿ ಒಳಗೆ ಎಲ್ಲಿ ಮಜ್ಜಿಗೆ ಸಿಗ್ಬೇಕ್ರಿ? ಸಿಕ್ಕರೂ ಅವು ಸಾರು ಮಾಡೋಕೆ ಸರಿ ಇರೋಂಗಿಲ್ಲ. ಅದಕ್ಕೆ ಮೊಸರನ್ನೇ ಮಜ್ಜಿಗೆ ಮಾಡ್ಕೊಂಬಿಡ್ತೀನಿ. ತಡ್ರಿ 1-2 ಸೆಕೆಂಡ್. ನೋಡ್ರಿ ಮಜ್ಜಿಗೆ ರೆಡಿ. ಅದು ಎಷ್ಟು ಬೇಕು ಅಷ್ಟು ನೀರು ಹಾಕ್ಕೊಂಡು ಮಜ್ಜಿಗೆನ ಎಷ್ಟು ಬೇಕು ಅಷ್ಟು ಅಂದ್ರೆ ಒಂದು ಕೊಡ ಅಲ್ಲ, ಸ್ವಲ್ಪ ಗಟ್ಟಿನೇ ಇರಬೇಕು, ಅಂದ್ರೆ ಟೇಸ್ಟ್ ಆಗುತ್ತೆ. ನೋಡ್ರಿ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಬೇಕು, ಭಾಳ ಗಟ್ಟಿ ಐತಿ. ಒಂದು ಸ್ವಲ್ಪ ಮಿಕ್ಸ್ ಮಾಡಿ. ಫುಲ್ ಗಟ್ಟಿ ಇದ್ರೂ ಸರಿಯಾಗಲ್ಲ, ಫುಲ್ ತೆಳಗೂ ನೀರು ಟೈಪು ಮಾಡಬಾರ್ದು. ಇಷ್ಟಿದ್ರೆ ಸಾಕು. 1-2 ಗ್ಲಾಸ್ ಆಗೋಷ್ಟು ಐತಿದು. ನೋಡ್ರಿ ಮಿಕ್ಸಿಗೆ ಹಾಕೋಣ ಹಿಂಗೆ ಬುರುಗ್ ಬಂದ್ಬಿಡ್ತೈತಿ. ಇದೇ ಇಷ್ಟ ಆಗಲ್ಲ ನಂಗೆ. ಹಿಂಗೆ ಬುರುಗ್ ಬಂದ್ರೆ ಟೇಸ್ಟ್ ಒಂಥರ ಆಗಿಬಿಡ್ತೈತೆ ಅದು. ಇದು ತೆಗೆದುಬಿಡ್ತೀನಿ ಎಲ್ಲ. ಬುರ್ಗ ತೆಗೆದು ಮಜ್ಜಿಗೆ ಸಾಂಬಾರು ಒಗ್ಗರಣೆ ಹಾಕ್ತೀನಿ ರೀ. ಅಂದರೆ ಅದಕ್ಕೊಂದು ಕಳೆ ಬುರ್ಗ ಆದಷ್ಟು ತೆಗೆದು ಅದನ್ನೆಲ್ಲ ಮೇಲಿದ್ದು. ಇವಾಗ ಒಗ್ಗರಣೆ ಹಾಕೊಳ್ಳಂಬ್ರಿ. ಗ್ಯಾಸ್ ಮೇಲೆ ಬೊಗೋಣಿ ಇಟ್ಟೀನಿ. ಬೊಗೋಣಿ ಒಳಗೆ ಎಣ್ಣೆ ಹಾಕ್ತೀನಿ. ಸಿಂಪಲ್ಲಾಗಿ, ಇದಕ್ಕೇನು ಭಾಳ ಟೈಮ್ ಬೇಕಾಗಿಲ್ಲ. ಮಜ್ಜಿಗೆ ಇತ್ತು ಅಂದ್ರೆ 1-2 ನಿಮಿಷ ಒಳಗೆ ಮಜ್ಜಿಗೆ ಸಾಂಬಾರು ರೆಡಿ ಆಗಿಬಿಡ್ತೈತಿ. ಇವಾಗ ಇದಕ್ಕೆ ಒಳ್ಳೆಣ್ಣೆ ಹಾಕೋ. ನೋಡ್ರಿ ಮಜ್ಜಿಗೆ ಸಾಂಬಾರಿಗೆ ಜಾಸ್ತಿ ಎಣ್ಣೆ ಬೇಕಾಗಲ್ಲ, ಸುಮ್ಮನೆ ಒಗ್ಗರಣೆ ಪೂರ್ತಕ್ಕಷ್ಟೇ. ಸ್ವಲ್ಪ ಎಣ್ಣೆ ಆದರೆ ಸಾಕು, 1 ಸ್ಪೂನ್ ಅಷ್ಟು. ಆಮೇಲೆ ಇಲ್ಲಿ ನಾವು ಮಜ್ಜಿಗೆಗೆ ಉಪ್ಪು, ಅರಿಶಿನ ಅವನ್ನೆಲ್ಲ ಹಾಕ್ಕೊಂಬಿಡಮ್ರಿ. ನೋಡ್ರಿ 1 ಸ್ಪೂನು, 1.5 ಸ್ಪೂನ್ ಉಪ್ಪು ಹಾಕ್ತೀನಿ. ಮತ್ತು ಬೇಕಂದ್ರೆ ನೋಡಿ ಹಾಕ್ಕೊಳಕ್ಕೆ ಬರ್ತೈತಿ. ಒಮ್ಮೆ ಜಾಸ್ತಿ ಆಯಿತು ಅಂದ್ರೆ ಸರಿ ಆಗಂಗಿಲ್ಲ. ಉಪ್ಪು ಹಾಕ್ತೀನಿ, ಅರಿಶಿನ ಹಾಕ್ತೀನಿ. ಅರಿಶಿನ ಬೇಕಂದ್ರೆ ಹಾಕ್ಬೋದು, ಹಾಕಲಿಲ್ಲ ಅಂದ್ರೆ ನಡಿತೈತಿ, ನಿಮ್ಮ ಇಷ್ಟ. ಸ್ವಲ್ಪ ಕಲರ್ಫುಲ್ ಆಗಿರಲಿ ಅಂದ್ರೆ ಹಾಕ್ಬೋದು, ಇಲ್ಲ ವೈಟಾಗಿ ಇರಲಿ ಅಂದ್ರೆ ಅದು ನಡಿತೈತಿ. ಅರಿಶಿನ ಏನು ಹಾಕಲೇಬೇಕಂತೇನಿಲ್ಲ. ಇಲ್ಲಿ ನೋಡ್ರಿ ಎಣ್ಣೆ ಬಿಸಿ ಆಗಕತ್ತೈತಿ. ಇದಕ್ಕೀಗ ಇದೇನಂತಾರೆ ಸಾಸಿವೆ, ಆಮೇಲೆ ಜೀರಿಗೆ, ಬೆಳ್ಳುಳ್ಳಿ, ಮೇನ್ ಇಂಪಾರ್ಟೆಂಟ್ ಅಂದರೆ ಇದಕ್ಕೆ ಕರಿಬೇವು. ನೋಡ್ರಿ ಕರಿಬೇವು ಹಾಕ್ತೀನಿ. ಕರಿಬೇವು ಹಾಕಿ ಸ್ವಲ್ಪ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಚಲೋ ಇರ್ತೈತಿ. ಹಾಕಿದ್ರೆ ಇದ್ರೆ ಹಾಕ್ರಿ, ಇಲ್ಲ ಅಂದ್ರೆ ನಡಿತೈತಿ. ಆಮೇಲೆ ಇದು ಕೊತ್ತಂಬರಿ ಮತ್ತು ಹಸಿಮೆಣಸಿಕಾಯಿ ಮಿಕ್ಸಿಗೆ ಹಾಕಿದ್ದು. ನಿಮಗೆ ಖಾರ ಎಷ್ಟು ಬೇಕು ನೋಡಿ ಅಷ್ಟು ಹಾಕಬೇಕು. ಇಲ್ಲ ಹಸಿಮೆಣಸಿಕಾಯಿ ಇಲ್ಲ ಅಂದರೆ ಕೆಂಪು ಖಾರ, ಒಣ ಖಾರ ಹಾಕಿದ್ರೂ ನಡಿತೈತಿ. ಹಸಿಮೆಣಸಿಕಾಯಿನೇ ಹಾಕಬೇಕು. ಬೈ ಚಾನ್ಸ್ ಇರಲಿಲ್ಲ ಅಂದರೆ ಒಣ ಖಾರ ಹಾಕಿದ್ರೆ ನಡಿತೈತಿ. ಹಸಿಮೆಣಸಿಕಾಯಿ ಸ್ವಲ್ಪ ಫ್ರೈ ಆಗಲಿ. ಹುರಿದು ಹಾಕಿದ್ರೆ ಅದನ್ನ ಎಣ್ಣೆ ಹಾಕುವೇನು ಅವಶ್ಯಕತೆ ಇಲ್ಲ. ಹಸಿಮೆಣಸಿಕಾಯಿ ಚಟ್ನಿ ಹಸಿಮೆಣಸಿಕಾಯಿ ಹುರಿದಿರಲಿಲ್ಲ ಅಂದರೆ
ಈ ರೀತಿ ಎಣ್ಣೆ ಒಳಗೆ ಹಾಕ್ಬೇಕು. ಮಜ್ಜಿಗೆ ಒಳಗೆ ಹಾಕಿದ್ರೆ ನಡಿತೈತೆ ಉರಿತಂದ್ರೆ. ಸ್ವಲ್ಪ ಅರ್ಶಿಣ ಹಾಕ್ತೀನಿ ಎಣ್ಣೆ ಒಳಗೆ, ಅಂದ್ರೆ ಕಲರ್ ಬರ್ತೈತೆ. ಮಜ್ಜಿಗೆ ಒಳಗೆ ಸ್ವಲ್ಪ ಹಾಕೀನಿ. ಮಜ್ಜಿಗೆ ಒಳಗೆ ಹಾಕಿದ್ರೆ ಅಷ್ಟು ಕಲರ್ ಬರಲ್ಲ, ಎಣ್ಣೆ ಒಳಗೆ ಹಾಕಿದ್ರೆ ಕಲರ್ ಬರ್ತೈತಿ ನೋಡ್ರಿ. ಇಷ್ಟು ಮಾಡಿ ಮಜ್ಜಿಗೆ ಇದ್ರೊಳಗೆ ಹಾಕಿದ್ರೆ ಮುಗಿತು. ಗ್ಯಾಸ್ ಬಂದ್ ಮಾಡ್ಬೇಕು. ಗ್ಯಾಸ್ ಬಂದ್ ಮಾಡಿ ಮಜ್ಜಿಗೆ ಹಾಕ್ಬೇಕು. ಕುದಿಸ್ಬಾರ್ದು ಇದು ಮಜ್ಜಿಗೆ ಸಾಂಬಾರು. ಕುದಿಸಿದ್ರೆ ಮತ್ತೆ ಮಜ್ಜಿಗೆ ಸಾಂಬಾರು ಕೆಟ್ಟು ಬಿಡ್ತೈತಿ. ಒಗ್ಗರಣೆ ಹಾಕಿ ಗ್ಯಾಸ್ ಬಂದ್ ಮಾಡಿ ಮಜ್ಜಿಗೆ ಹಾಕಿದ್ರೆ ಮಜ್ಜಿಗೆ ಸಾಂಬಾರು ರೆಡಿ ನೋಡ್ರಿ. ತುಂಬ ಈಜಿ, ಏನು ಕಷ್ಟ ಇಲ್ಲ. ನಮ್ಮ ಕಡೆ ಮಂದಿಗೆಲ್ಲ ಗೊತ್ತಿರ್ತೈತಿ. ಗೊತ್ತಿರ್ಲಾರವರು ನೋಡ್ರಿ, ಮಾಡ್ರಿ, ಉಂಡು ಹೆಂಗಿತ್ತಂತ ಹೇಳ್ರಿ. ಸೂಪರ್ ಹೆಲ್ದಿ ಮಜ್ಜಿಗೆ ಸಾಂಬಾರ್ ರೆಡಿ ಟು ಈಟ್. ಜೋಳದ ರೊಟ್ಟಿ, ಸಜ್ಜಿ ರೊಟ್ಟಿ, ಅನ್ನ ಇದೆಲ್ಲದರೊಳಗೂ ಇದನ್ನು ಮಜ್ಜಿಗೆ ಸಾಂಬಾರು ಉಣ್ಬೋದು.